ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೆವಾರ್. ವೀಕ್ಷಕರೇ, ಕಳೆದಿನ ಹಲವು ದಿನಗಳಿಂದ ಏನು SIR ಕುರಿತಾಗಿ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಆ ನಿಟ್ಟಿನಲ್ಲಿ ಏನು ಹಮೀದ್ ಮುಷರಫ್ ಅವರು ಹಜ್ ಯಾತ್ರೆಯನ್ನು ಮುಗಿಸ್ಕೊಂಡು ಈಗ ತಾನೇ ಅಂದರೆ ಇದೇ ದಿನಾಂಕ 29ರಂದು ಕೂಡ ವಿಜಯಪುರಕ್ಕೆ ಆಗಮಿಸಿದ್ದಾರೆ. ಬರೋಷ್ಟರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು SIR ಕುರಿತಾಗಿ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮತದಾರರು ಏನು ಒಟ್ಟು ವಿಜಯಪುರದಲ್ಲಿ ಮತದಾರರ ಏನು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ, ಆ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಏನೆಲ್ಲ ಸಮಸ್ಯೆಗಳು ಉಲ್ಬಣ ಆಗಿದೆ ಅನ್ನೋದು ಕುರಿತಾಗಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗಾಗಲೇ ಏನು ನಡೆದಿರ್ತಕ್ಕಂಥ SIR ಪ್ರಕ್ರಿಯೆ, ಈಗಾಗಲೇ ಏನೇನು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಸರ್ ಇಲ್ಲಿ ಬಿಜಾಪುರದೊಳಗೆ ರೀ? ನಾವು 2018ಲಿಂದ ಡುಪ್ಲಿಕೇಟ್ ಹೋಟ್ ಬಂದಾವ. ಡುಪ್ಲಿಕೇಟ್ ಹೋಟ್ ಕ್ಯಾನ್ಸಲ್ ಮಾಡ್ರಿ ಅಂತ ನಾವು ಇಲ್ಲಿ ಮನವಿ ಕೊಟ್ಟಿವಿ, ಕೋರ್ಟಿಗೆ ಹೋದಿವಿ. ಒಂದು ಸಹಿ ಇಲ್ಲ ಅಂತ ನಮ್ದು ರಿಜೆಕ್ಟ್ ಆಯ್ತು. ತಳಗೇನು ರಿಜೆಕ್ಟ್ ಆಯ್ತು, ಅದು ರಿಜೆಕ್ಟ್ ಆಯ್ತು ಹೋತು. ಈಗ ಡುಪ್ಲಿಕೇಟ್ ಏನು ಹೋಟ್ ಮಾಡಿ ಬಂದಾರಲ್ರಿ ಬಸನಗೌಡರು, ಎಲ್ಲಿ ಡುಪ್ಲಿಕೇಟ್ ಹೋಟ್ ಹೋಗ್ತಾವಂತ ಅಡ್ವಾನ್ಸೇ ಕಾಂಗ್ರೆಸ್ ಅವ್ರ ಮ್ಯಾಗ ಹಾಕ್ಲಾಕತ್ತಾರ. ಅಂದರೆ ಅವರಿಗೆ ಭಯ ಸೃಷ್ಟಿಯಾಗಿದೆ. ಭಯ ಸೃಷ್ಟಿಯಾಗಿ ಅವ್ರು ಏನಲ್ಲಾಕತ್ತಾರ, ಕಾಂಗ್ರೆಸ್ ಅವ್ರು ಹೋಟ್ ಅವ್ರು ಭಯ ಪಟ್ಟಾರ, ಅವ್ರು ಕಟ್ ಆಗ್ತಾರೆ. ನಾವು ಯಾವಾಗಿಂದೆ 29 ತಾರೀಕು ದಿವ್ಸಲಿಂದ ಹೇಳಿಕತ್ತೀವಿ, ಯಾರು ಸತ್ತಾರ ಅವರು ಹೋಟ್ ಹೋಗಬೇಕು, ಎಲ್ಲಿನ ಡುಪ್ಲಿಕೇಟ್ ಹೋಟ್ ಬಂದಾವ ಅದು ಹೋಗಬೇಕು. ಎಲ್ಲಿ ಮನೆ ಅದು ಅವ್ರದ್ದು ನಾಗ್ಟನ್ದೊಳಗಿರ್ರಿ, ನಾಗ್ಟನ್ದೊಳಗೆ ಇಡ್ರಿ, ಇದ್ರಾಗ ನಾಗ್ಟನ್ದೊಳಗಿದ್ರೆ ನಾಗ್ಟನ್ದೊಳಗಿರ್ರಿ, ಹಳ್ಳಿದೊಳಗಿದ್ರೆ ಹಳ್ಳಿದೊಳಗೆ ಇಡ್ರಿ, ಬಾಬಾ ಇದಕ್ಕೆ ಕತ್ನಾಳೆ ಆಗಿದ್ರೆ ಕತ್ನಾಳೆ ಆಗಿ ಹಿಡ್ರಿ, ಗ್ರಾಮೀಣ ಮಟ್ಟದ ಗ್ರಾಮೀಣದೊಳಗೆ ಇಡ್ರಿ, ಸಿಟ್ಟಾಗಿ ಇಡ್ರಿ ಅಂತ ನಾವು ಮನವಿ ಮಾಡ್ಲಿಕ್ಕತ್ತೀವಿ. ಈಗ ಅವ್ರೇನು ಬೋಕಸ್ ಹೋಟ್ ಮಾಡಿದ್ರಲ್ರಿ, ಆ ಬೋಕಸ್ ಹೋಟ್ ಹೋಗ್ತಾವಂತ ದಳದ್ದು BLO 2 ಮಾಡ್ಕೊಂಡಾರ ಅವರು. BLO 2 ಏನು ಸರ್ ಇದು? BLO 2 ಅವರು ಬ್ಯಾಂಕ್ ಸಿಬ್ಬಂದಿ ಅದಾರ. ಯಾವ ಬ್ಯಾಂಕ್ ಸಿಬ್ಬಂದಿ? ಸಿದ್ಧಸಿರಿ ಸಿಬ್ಬಂದಿ. ಅವರು ಮನೆಗೆ ಹೋಗ್ಲಾಕತ್ತಾರ. ನಾವು ಎಲ್ಲಾರ್ದು ವಿಡಿಯೋ ಮಾಡ್ಲಿಕ್ಕತ್ತೀವಿ, ಅವ್ರದ್ದು ಎಲ್ಲ ನಾವು ವಿಡಿಯೋ ತಗೋಲಿಕ್ಕತ್ತೀವಿ. ಅವರು ಬ್ಯಾಂಕಿದ್ದು ಪಗಾರ ತಗೋಲಾಕತ್ತಾರ. ಇಲ್ಲಿ ದಳದು BLO 2 ದಳದು ತಗೊಂಡು ಬಸನಗೌಡ್ರ ಸಲುವಾಗಿ ಕೆಲಸ ಮಾಡ್ಲಾಕತ್ತಾರ. ನೀವು ಅನ್ನೋ ಆರೋಪ ಏನೋ ಒಟ್ಟಿನಲ್ಲಿ ಸಿದ್ಧಸಿರಿ ಬ್ಯಾಂಕಿನ ಸಿಬ್ಬಂದಿ SIR ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಅವು ನಮ್ಮ ಹೋಟ್ ಕಟ್ ಮಾಡಬೇಕು ಅಂತ ಅವರು ಮಾಡ್ಲಾಕತ್ತಾರ. ಯಾವ ರೀತಿ ಓಟ್ ಕಟ್ ಆಗುತ್ತೆ ಸರ್? ಅವ್ರು ಯಾವ ಓಟ್ ಅಂದ್ರೆ OTP ತಗೊಲಾಕತ್ತಾರ BLOಗಳದು. ಅವರು ತಾವು ಬೇಕು ಯಾರಿಗಿಲ್ಲ, ಯಾರನ್ನ ಅವರ ಪೂಜಾದಾರ ಕಟ್ ಮಾಡ್ಲಾಕ್ ಹೋಗ್ತಾರೆ. BLOಗಳಿಗೂ ಹೇಳಿವಿ, ನೀವು OTP ಕೊಡಬೇಡ್ರಿ, ಬೇರೆಯವ್ರ ಕೈಯಾಗ ಫಾರ್ಮ್ ಕೊಡಬೇಡ್ರಿ. ಒಂದು ತೊಡೆ 10-12 ಬೂತ್ಗಳು 80% ನೀವು ಪೇಪರ್ ಕೊಟ್ಟಿರಿ, ಅವ್ರ ಮನೆಯಲ್ಲದ ನೀವು ಹಾಗೆ ಕೊಡ್ಲಿಕ್ಕೆ ತಿರ್ಕೊಳ್ಳಕ್ಕೆ ಹೋಗಬೇಡ್ರಿ. ಅವ್ರ BLOಗಳು ದಳದು BLOಗಳು ಸಿದ್ಧಸಿರಿದು ಕೆಲಸ ಬಸನಗೌಡ್ರು ಕೆಲಸ ಮಾಡ್ಲಾಕತ್ತಾರ, ಪಗಾರ ತಗೋಲಾಕತ್ತಾರ, ಬ್ಯಾಂಕಿದ್ದು ಕೆಲಸ ಮಾಡ್ಲಾಕತ್ತಾರ. ಇಲ್ಲಿ ದಳ ಹೋಗೋ ಹಾಕೊಂಡು SRದು ಬಸನಗೌಡ್ರದ್ದು ಇದು ಮಾಡಬೇಡ್ರಿ ನೀವು. ಇದು ಏನದ ಬ್ಯಾಂಕಿಂದ ನಮ್ದು ತಿಳಿಲಿಕ್ಕತ್ತಿಲ್ಲ. ಯಾರ್ಯಾರ ಮ್ಯಾಗ ಇಂಜೆಕ್ಷನ್ ತಗೊಂಡಾರ ಅಂದರೆ ಬ್ಯಾಂಕಿಂದ ಒಂದು ಇಂಜೆಕ್ಷನ್ ತೊಗೊಂಡಿದ್ದಾರೆ ಅವರು. ಈಗ ಅದ್ರ ಮೇಲೆ ಯಾವುದೇ ರೀತಿ ಕೇಸನ್ನು ದಾಖಲೀಕರಣ ಮಾಡಬಾರ್ದು, ಅದ್ರ ಮೇಲೆ ಆ್ಯಕ್ಷನ್ ತಗೋಬಾರ್ದು. ಯಾರು ನೀವು ನಿಮ್ಮ ನ್ಯೂಸ್ದೊಳಗೆ ಮಾತಾಡಬಾರ್ದು. ಯಾರು ರಾಘವಣ್ಣಿಗೇರಿ ಅವರು ಮಾತಾಡಬಾರ್ದು. ಅವರು ಒಂದಿಷ್ಟೇ ತಗೊಂಡಾರ, ನನ್ನ ಬಗ್ಗೆ ಏನು ಮಾಡಬಾರ್ದಂತ ಏನದ. ಅಂದರೆ ನನ್ನ ವಿರುದ್ಧ ಏನು ಮಾಡಬಾರ್ದು. ಯಾರಿಗೆ ಬೇಕಾದವ್ರಿಗೆ ಬೈಯೋದು, ಮತ್ತು ನಿಮ್ಮ ಬಂದ್ರೆ ನೀವು ಇಂಜೆಕ್ಷನ್ ತಗೋತೀರಿ ಸಿದ್ಧಸಿರಿ ರೊಕ್ಕಲ್ಲಿಂದ. ಅಂದರೆ ನಿಮಗೆ ಬೈಬೇಕು ಅಂತಂದ್ರೆ ಇಂಜೆಕ್ಷನ್ ತಗೊಂಡು ಕಾನೂನಾತ್ಮಕವಾದ ತಡೆಯನ್ನು ತಗೊಂಡ್ಬರೋದು. ತಾವು ಬೇಕಾ ಯಾರು ಬೇಕಾದ್ರೂ ಬೈಬಹುದು. ಬೇಕಾದ ನಿಮ್ಮ ಅಪ್ಪನ ಮನೆಯನ್ನ ಯಾರು ಬಯಸ್ಕೊಲಾಕ. ಅಂದ್ರೆ ಈಗ SIR ಪ್ರಕ್ರಿಯೆ ಯಾವ ರೀತಿಯಲ್ಲಿ ಮುಂದುವರಿಬೇಕಂತೀರಿ? ಈ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಆ BLOಗಳಿಗೆ ಯಾರು ತ್ರಾಸ ಕೊಡಬೇಡ್ರಿ. ಅವ್ರ ಮನೆಗೆ ಹೋಗಿ ಅವ್ರ ಫಾರ್ಮ್ ಕೊಟ್ಟು ಅವರೇ ಸ್ವತಃ ತುಂಬಿ ತಂದು ಅವ್ರ ಮನೆಯವ್ರು ಕೊಡ್ತಾರೆ. ತಗೋರಿ, ಯಾವ ಮನೆ ಅದ ಆ ಮನೆಯವ್ರು ಕೊಡ್ರಿ. ನೀವು ಮನೆ ಯಾರು ಇಲ್ಲ ಅದು ಕೊಡ್ಲಾಕ್ ಹೋಗ್ಬೇಡ್ರಿ. ಅವ್ರು ಬೇರೆ ಕಡೆ ಹೋಗಿದ್ದು ಪಾನಿನಗರದೊಳಗೆ ಅದಾವ. ಇದೇ ಬಸನಗೌಡ ಓಟ್ ಮಾಡಿದ್ದು. ಮತ್ತು ಬಸನಗೌಡನ ಬೋಕಸ್ ಮಾಡಿಲ್ಲ, ಇವು
ಕಾಂಗ್ರೆಸ್ ಅವ್ರು ಮಾಡ್ಲಾಕತ್ತಾರ ಅವ್ರಿಗೆ ಇದು ಆಗ್ಲಾಕತ್ತೈತೆ ಅಂತ ಬಸನಗೌಡ ನಮ್ಗೆ ಆಗ್ಲಿಕ್ಕತ್ತಿಲ್ಲ. ಬೋಕಸ್ ಓಟ್ ನಿಮ್ದು ಹೋಗ್ಲಾಕತ್ತಾವತ್ ನೀವು ಭಯ ಹುಟ್ಟಿದೆ ಅದು. ಭಯ ಹುಟ್ಟಿ ಸಿದ್ಧಸಿರಿ ಅವ್ರು ತಂದಿರಿ, ಮತ್ತು ಸಿದ್ಧಸಿರಿ ಅವ್ರು ತಂದಿದ್ದವ್ರು ಮತ್ತು ಆಮೇಲೆ ಕಾಂಗ್ರೆಸ್ ಅವರೇ ಅಂತ ಹೇಳ್ತಾರ ಅವ್ರು. ಹಿಂಗದಾರ ಸಿದ್ಧಸಿರಿ ಅವರು ತಂದಿದ್ದಾರೆ ಅಂದಮೇಲೆ ಸಿದ್ಧಸಿರಿ ಬ್ಯಾಂಕಿನವರು ಅಲ್ಲಿ ಬಂದು ಕೆಲಸ ಮಾಡಿದ್ರೆ ಅವ್ರ ಮೇಲೆ FIR ಮಾಡ್ಬೇಕು ನೀವು. ಯಾಕೆ ಅವರು ದಳದು BLO 2 ತಗೊಂಡಾರ. ಈಗ ದಳ ಅವ್ರ ಅಧ್ಯಕ್ಷಗೆ ಹೇಳಿವಿ, ಈಗ ಹೊಸ ಅಧ್ಯಕ್ಷ ಆಗ್ಯಾರ. ನೀವು ಅದಕ್ಕೊಂದು ಲೆಟರ್ ಕೊಡ್ರಿ, ನಮ್ಮದು BLO 2 ಇಲ್ಲ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿನಿ, ನೀವು ಲೆಟರ್ ಕೊಡ್ರಿ, ಅದು ಕ್ಯಾನ್ಸಲ್ ಆಗ್ತೈತೆ ಅಂತ. ಅಂದ್ರೆ ಅವರು ಸಿಬ್ಬಂದಿಯನ್ನು ಬಳಸ್ಕೋಕಲಾಕತ್ತಾರ. ಅವ್ರ ಪಾರ್ಟಿಯಲ್ಲಿ ಏನೂ ಇಲ್ಲ, ಅವ್ರು ಬರೇ ಅಂದ್ರೆ ಯಾರ್ಗಾರೆ ನಾವು ಒಂದು ನ್ಯೂಸ್ ನಿಮ್ಮ ಕೈಯಾಗ ಸಿಕ್ಕರೆ ಯಾರೇ ಹೆಸರು ಹೇಳ್ತಾರೆ, ನಿಮ್ಮ ಅಪ್ಪ ಹೇಳ್ತೀವಿ ನಾವು ಬಸನಗೌಡ್ರೆ, ನೀವೇನು ಹೇಳ್ತೀರಿ ನಮ್ಗೆ ನಿಮ್ಮ ಅಪ್ಪ ನಾವು ಹೇಳ್ತೀವಿ. ನಿಮ್ಗೆ ಅಷ್ಟ ನಿಮ್ಮಲ್ಲಿ ಶಕ್ತಿ ಇದ್ರೆ ಈ ಬೋಕಸ್ ಒಟ್ಟು ಕಟ್ ಮಾಡ್ರಿ, ಎಲ್ಲಿ ಮನೆ ಅದು ಅಲ್ಲಿ ಇಡ್ರಿ, ಎಲ್ಲನೇ ತೆಗಿಯಂತ ನಾವು ಮೊದಲಿಂದ ಹೇಳಿಕತ್ತೀವಿ. ಯಾರು ಸತ್ತಾರ ಫಸ್ಟ್ ತೆಗೀರಿ, ಯಾವ್ದು ಮಾಡಿರಿ ಅದು ಪೈಲ ತೆಗಿರಲ್ಲಿಕತ್ತೀವ್ರಿ, ಅದು ಸತ್ತವ್ರು ತೆಗೀರಿ, ಬೋಕಸ್ ಇದ್ದವ್ರು ತೆಗೀರಿ ಅಂತ ಹೇಳ್ರಲ್ಲ. ಯಾಕೆ ಕೇಳಂಗಿಲ್ಲ? ಮತ್ತು ನೀವು ಬೋಕಸ್ ಮಾಡಿಲ್ಲ ಅಂತ ಹೇಳಿಕತ್ತೀರಲ್ಲ, ಗುಡಿ ಮುಟ್ರಿ. ನಾ ಅದಕ್ಕೆ ನೀವು ಗುಡಿಗೆ ಬರಕ್ಕೆ ತಯಾರಿದ್ದೀರಿ. ಗುಡಿ ನೀವು ಎಲ್ಲಿ ಹೇಳಿದ್ಲಿ ನಾ ಬರ್ತೀನಿ, ನೀವು ಎಲ್ಲಿ ನೀವು ಹೇಳ್ತೀರಿ ಅಲ್ಲಿ ನಾ ಬರ್ತೀನಿ. ನೀವು ಒಂದು ಬೋಕಸ್ ಮಾಡಿಲ್ಲ ಅಂತ ಮುಟ್ರಿ ನೀವು. ಅಂದ್ರೆ ಈಗ ಕೊನೆಯದಾಗಿ ತುಡುಗು ಮಾಡೋದು ಬಸನಗೌಡರು, ಹಾಕೋದು ನಿಮ್ಮ ಮೇಲೆ, ನಾ ಹಾಕೋದು ನಮ್ಮ ಮ್ಯಾಗ. ತುಡುಗು ಮಾಡಿ ನೀವು ಬಂದಿಲ್ಲ ಅಂತ ನೀವು ಹಾನಿ ಮಾಡ್ರಿ. ನಿಮ್ಮ ಖರೆ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನೀವು ಹಾನಿ ಮಾಡ್ರಿ, ನಾ ಬೋಕಸ್ ಮಾಡಿಲ್ಲ ಅಂತ. ಇದು ಬಹಳ ಖಡಕ್ಕಾಗಿ ಪ್ರಶ್ನೆಯನ್ನು ಹಾಕಿರ್ತಕ್ಕಂಥದ್ದು. ಇದು ಮೂಲಭೂತ ಪ್ರಶ್ನೆಯಾಗಿದೆ. ಒಟ್ಟಾರೆ ಬಸನಗೌಡರು ಇಲ್ಲಿ ಒಂದು ತಪ್ಪು ಮಾಡಿಲ್ಲ ಅನ್ನೋದೊಂದು ಸಾಬೀತಾಗಬೇಕಂತಂದರೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಹೋಗಿ ಪ್ರಮಾಣ ಮಾಡಲಿ ಅನ್ನೋ ಒಂದು ಮೂಲ ಉದ್ದೇಶವಾಗಿದೆ. ಒಟ್ಟಾರೆಯಾಗಿ ಈ SIR ಗೊಂದಲದ ಮಧ್ಯೆ ಇಲ್ಲಿ ಬಸನಗೌಡರು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಈ ಮುಂಬರುವ ನಿಟ್ಟಿನಲ್ಲಿ ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಇಂಥವು ಹಲವು ಪ್ರಶ್ನೆಗಳು ಕಾಡತೊಡಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.